ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಭಾರ್ಗವಿ ಎಲ್ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನು ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದ್ರೆ ಬೃಂದಾ ಮತ್ತು ವಿಕ್ಕಿ ಸಂಧ್ಯಾ ಜೊತೆ ಮಾತಾಡ್ತಾ ಇರ್ತಾರೆ. ಸಂಧ್ಯಾ ಅಂದ್ರೆ ರಮ್ಯಾ. ಜೆಪಿ ಸಹಿತ ಅಲ್ಲೇ ಇರ್ತಾನೆ. ಆಗ ಜೆಪಿ, ಬೃಂದಾ ನೋಡ್ಕೋ, ಎಲ್ಲ ಒಳಗೆ ಹೇಳ್ಬಿಡು, ನಾಳೆ ಕೋರ್ಟಲ್ಲಿ ಹಿಯರಿಂಗ್ ಇದೆ, ಅಂದ್ರೆ ಏನೋ ಮಿಸ್ಟೇಕ್ ಆಗ್ಬಾರ್ದು, ಸರಿಯಾಗಿ ಅವಳಿಗೆ ಹೇಳ್ಕೊಡು, ನಾಳೆ ಏನೋ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಜೆಪಿ ಹೇಳ್ತಾ ಇರುವಾಗ ವಿಕಿ, ಹೇಗಾದ್ರೂ ಮಾಡಿ ಕೇಸು ನಮ್ ಪರವಾಗಿ ಆಗೋ ತರ ಮಾಡ್ಬಿಡು, ಆಮೇಲೆ ನೀನು ಬೇಕಾದಷ್ಟು ದುಡ್ಡು ತಗೊಂಡ್ಬಿಡು ಅಂತ ರಮ್ಯನ್ಗೆ ಹೇಳ್ತಾ ಇರ್ತಾನೆ. ಆಗ ಬೃಂದ, ಓ ನೀ ತಪ್ಪಾಗಿ ತಿಳ್ಕೊಂಡಿದ್ಯಾ ವಿಕ್ಕಿ, ಅವಳು ನಮಗೋಸ್ಕರ ಬಂದಿದ್ದಾಳೆ ಅಷ್ಟೇ, ಏನೋ ಕಷ್ಟ ಇದೆ ಅಂತ ಅಷ್ಟೇ, ಬಿಟ್ರೆ ದುಡ್ಡಿಗೋಸ್ಕರ ಅವಳು ಬಂದಿಲ್ಲ ಅಂತ ಹೇಳಿದಾಗ ಜೆಪಿ, ಏನಾದ್ರೂ ಮಾಡ್ಕೊಳ್ಳಿ, ಆದ್ರೆ ನಾಳೆ ಏನು ತೊಂದರೆ ಆಗ್ಬಾರ್ದು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಆಗ ಬೃಂದ, ನೋಡಿದೀಯಾ, ಅಲ್ಲ ನೀನು ಕಳ್ತನ ಮಾಡಿದ್ದು ನನ್ನ ಮಾವನ ಮುಂದೆ ಹೇಳಿ ನಿನ್ನ ಬಯಸ್ಬೋದಿತ್ತು, ಆದ್ರೆ ನಾನು ಯಾಕೆ ಹೇಳಿಲ್ಲ ಹೇಳು, ನೀನು ನನ್ನ ತಂಗಿ ತರ, ನಿನ್ಗೆ ನಾನು ನೋವು ಮಾಡ್ತೀನಾ, ನೀನ್ ನನಗೋಸ್ಕರ ಬಂದಿದೀಯಲ್ವಾ, ನಮ್ ಕಷ್ಟನೆಲ್ಲ ಅರ್ಥ ಮಾಡ್ಕೊಂಡು ನಮಗ್ ಸಹಾಯ ಮಾಡೋಕೆ ಅಂತ ಬಂದಿದೀಯ ಅಂದ್ಮೇಲೆ ನಿನ್ ಬಗ್ಗೆ ನಾನು ಯಾಕೆ ಆ ತರ ಹೇಳಿ, ನೀನ್ ಎಷ್ಟೊತ್ತಿದ್ರು ನನ್ನ ತಂಗಿ ತರ ಅಂತ ಅವಳ ಮುಂದೆ ಹೇಳ್ತಾ ಇರ್ತಾಳೆ. ಈ ಕಡೆ ಜೆಪಿ ಮನೆಗೆ ಸಿತಾರನು ಬಂದಿರ್ತಾಳೆ. ಆಗ ಸಿತಾರ ಅರ್ಜುನ್ ಹತ್ರ ಮಾತಾಡ್ತಾ, ಏನ್ ಅರ್ಜುನ್ ಹಾಗೆ ಮಾತಾಡದೆ ಹೋಗ್ತಾ ಇದೀಯಾ, ಯಾಕೆ ನನ್ ಮೇಲೆ ಬೇಜಾರಾ ಅಂತ ಕೇಳಿದಾಗ, ಅದ ಹಾಗಲ್ಲ, ನೀವು ಅಪೋಸಿಟ್ ಇರೋರ್ ಜೊತೆ ನಾನು ಮಾತಾಡಬಾರ್ದು ಅಂತ ಅನ್ಕೊಂಡಿದ್ದೆ, ಅದಕ್ಕೆ ಯಾಕೆ ಸುಮ್ನೆ ಕೇಸಿಗೆಲ್ಲ ತೊಂದರೆ ಕೊಡೋದು ಅಂತ ಸುಮ್ನೆ ಹೋಗ್ತಾ ಇದ್ದೆ, ಹಾಗೇನಿಲ್ಲ ಆಂಟಿ ಅಂತ ಹೇಳಿದಾಗ, ಯಾಕಪ್ಪ ಮಾತಾಡದೆ ಇರೋಷ್ಟು ನಾನು ದೂರ ಆಗೋಗ್ಬಿಟ್ನಾ, ನೀನ್ ಹೆಂಡ್ತಿ ನಿನಗೆ ಸರಿಯಾಗಿ ಪಾಠ ಹೇಳ್ಕೊಟ್ಟಿದ್ದಾಳ ಬಿಡು ಅಂತ ಹೇಳಿದಾಗ, ಎಷ್ಟೊತ್ತಿದ್ರು ಅವಳು ನನ್ನ ಹೆಂಡ್ತಿ ಅಲ್ವಾ, ಅವಳು ಹೇಳ್ದಾಗೆ ನಾನು ಕೇಳಲೇಬೇಕು, ಇಲ್ಲ ಅಂದ್ರೆ ನಾವ್ ಹೇಗ್ ಚೆನ್ನಾಗಿರೋಕ್ ಸಾಧ್ಯ ಆಂಟಿ ಅಂತ ಹೇಳಿದಾಗ, ಒಂದ್ ಮಾತು ನೆನ್ಪಿಟ್ಕೋ ಅರ್ಜುನ್, ನಿಮ್ ತಂಗಿನೂ ನಮ್ಮನೆ ಸೊಸೆ, ಅವಳನ್ನ ನಾನು ಚಿತ್ರಹಿಂಸೆ ಕೊಟ್ಟು ಟಾರ್ಚರ್ ಮಾಡ್ಬೋದು, ಒಂದ್ಸಾರಿ ಯೋಚನೆ ಮಾಡು, ಹೇಗಾದ್ರೂ ಮಾಡಿ ಈ ಕೇಸ್ನ ಬಿಟ್ಬಿಡು, ಆ ಭಾರ್ಗವಿನ ಮನೆಯಿಂದ ಆಚೆ ಹಾಕ್ಬಿಡು ಅಂತ ಹೇಳಿದಾಗ, ಆಂಟಿ ಈ ತರ ಎಲ್ಲ ಮಾಡೋಕ್ ಹೋಗ್ಬೇಡಿ, ಯಾಕಂದ್ರೆ ನನ್ಗೆಲ್ಲ ಲಾ ಗೊತ್ತು, ನನ್ನ ಹೆಂಡತಿಗೋಸ್ಕರ ನಾನು ಕೋರ್ಟ್ ಹಾಕಿದ್ದೀನಿ ಅಂದ್ಮೇಲೆ ನಮ್ ತಂಗಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಯಾರ್ ಕೊಲೆ ಬೇಕಾದ್ರೂ ಮಾಡ್ತೀನಿ ಅಂತ ಸಿತಾರಾಗೆ ವಾರ್ ಮಾಡ್ತಾನೆ. ಆಗ ಸಿತಾರ ಬೈದಲ್ಲಿ, ಅಯ್ಯೋ ಹಾಗಲ್ಲಪ್ಪ, ಏನೋ ಟೆನ್ಷನ್ ಅಲ್ಲಿ ಆತರ ಹೇಳ್ಬಿಟ್ಟೆ ಅಷ್ಟೇ ಅಂತ ಹೇಳಿದಾಗ, ಓ ನನ್ಗೂ ಗೊತ್ತಂಟಿ ನಿಮ್ ಟೆನ್ಷನ್ ಇದೆ ಅಂತ, ಆದ್ರೆ ಏನ್ ಮಾಡೋದು, ಕೆಲವೊಂದ್ಸಾರಿ ಈ ತರ ಮಾತುಗಳು ಬರ್ತಾ ಇರ್ತಾವೆ ಅಷ್ಟೇ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಅರ್ಜುನ್. ಈ ಕಡೆ ರಮ್ಮನ್ಗೆ ಏನೋ ಒಂಥರ ಟೆನ್ಷನ್ ಆಗ್ತಾ ಇರುತ್ತೆ. ಅಲ್ಲಪ್ಪ ಅದೆಲ್ಲಿ ಬಂದ್ ಸಿಕ್ಕಾಕೊಂಡ್ಬಿಟ್ಟೆ ಏನೋ ನಾನು, ಅಲ್ಲ ಸ್ವಲ್ಪ ದುಡ್ಡು ಬರುತ್ತೆ ಅಂತ ಅನಾಸೆಗೆ ಎಲ್ಲೋ ಬಂದು ಸಿಕ್ಕಾಕೊಂಡ್ಬಿಟ್ಟೆ ಅಲ್ಲ, ಇದರಿಂದ ಪಾರಾಗೋದು ನಾನು ಹೇಗೆ, ಆ ಸಂಧ್ಯಾ ಜೀವನದಲ್ಲಿ ಏನೇನ್ ನಡೆದಿರ್ಬೋದು, ಅವಳಿಗೆ ಏನಾಗಿರ್ಬೋದು, ಇದನ್ನ ಹೇಗಾದ್ರೂ ಮಾಡಿ ನಾನು ಯಾರ ಹತ್ರ ಆದ್ರೂ ತಿಳ್ಕೊಬೋದಲ್ಲ ಅಂತ ಯೋಚನೆ ಮಾಡ್ತಾ ನಿಂತ್ಕೊಂಡಿರ್ತಾಳೆ. ಆಗ ಅಲ್ಲಿಗೆ ಅಜ್ಜಿ ಬಂದು ಸಂಧ್ಯಾ ಅಂತ ಕೂಗ್ತಾಳೆ. ಸಂಧ್ಯಾ ಅಂತದನ್ನ ಕೇಳಿ ಶಾಕ್ ಆಗಿ ಸುಮ್ಮನೆ ನಿಂತ್ಕೋತಾಳೆ ರಮ್ಯಾ. ಈಗೇನ್ ಇವ್ರೇನ್ ಕೇಳ್ತಾರೋ ಏನೋ ಅಂತ ಅನ್ಕೊಂತ ಇರುವಾಗ, ಏನಮ್ಮ ಸಂಧ್ಯಾ ಹೇಗಿದೀಯಾ, ಹುಷಾರಾಗಿದೀಯಾ ಅಂತ ಅಜ್ಜಿ ಕೇಳ್ತಾಳೆ. ಹೂನಜ್ಜಿ ಹುಷಾರಾಗಿದ್ದೀನಿ, ಆದ್ರೆ ಯಾಕೋ ನನ್ಗೆ ಜೆಪಿ ಸಾರು ಮತ್ತೆ ಬೃಂದಾ ಅಕ್ಕ ಹೇಳಿರೋ ಮಾತು ಮಾತ್ರ ನೆನಪಿದೆ, ಆದ್ರೆ ಅದಕ್ಕಿಂತ ಮುಂಚೆ ನನ್ನ ಜೀವನದಲ್ಲಿ ಏನ್ ನಡೀತು ಅಂತ ನಂಗೆ ನೆನಪೇ ಇಲ್ಲ, ನಿಮ್ಗೇನಾದ್ರೂ ಗೊತ್ತಿದ್ರೆ ನನ್ನ ಮುಂದೆ ಹೇಳ್ತೀರಾ ಅಂತ ಹೇಳಿದಾಗ, ಖಂಡಿತ ಹೇಳ್ತೀನಮ್ಮ, ನೀನೇನು ತಲೆ ಕೆಡಿಸ್ಕೋಬೇಡ, ಯಾಕಂದ್ರೆ ಸಂಧ್ಯಾ ನಮ್ಗೆ ಮಗಳ ತರ ಇದ್ಲು, ಅವಳು ತನ್ನ ಕಷ್ಟನೆಲ್ಲ ನನ್ ಮುಂದೆ ಹೇಳ್ಕೊತಾ ಇದ್ಲು, ಆ ವಿಕಿಯಿಂದ ಅವಳಿಗೆ ತುಂಬಾನೇ ಅನ್ಯಾಯ ಆಗಿದೆ, ಆ ವಿಕಿ ಅವಳಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ, ಆದ್ರೆ ಭಾರ್ಗವಿ ಅವಳ ಜೊತೆಗೆ ಇದ್ಲು ಗೊತ್ತಾ, 4 ತಿಂಗಳು ಅವಳು ತನ್ನ ಮನೆಯಲ್ಲೇ ಅವಳನ್ನ ಇಟ್ಕೊಂಡಿದ್ಲು, ಸ್ವಂತ ತನ್ನ ತಂಗಿ ತರ ಅವಳನ್ನ ನೋಡ್ಕೊಂಡ್ಲು, ಆದ್ರೆ ಕೊನೆಗೆ ನೀನು ವಾಪಸ್ ಬಂದು ಅವಳ ಮೇಲೆನೆ ಕೇಸ್ ಹಾಕ್ಬಿಟ್ಟೆ. ನಮ್ ಭಾರ್ಗವಿ ತುಂಬಾನೇ ಒಳ್ಳೆಯವಳಮ್ಮ, ನಿನಗೋಸ್ಕರ ಅವಳು ತನ್ನ ಗಂಡನ್ನ ಈ ಮನೆಯವ್ರನ್ನ ಎಲ್ಲರನ್ನೂ ಎದರ್ ಹಾಕೊಂಡ್ಬಿಟ್ಲು, ಆದ್ರೆ ಕೊನೆಗೆ ಅವಳಿಗೆ ಅನ್ಯಾಯ ಆಗ್ಬಿಡ್ತು, ಅವಳನ್ನ ನೀನು ಜೈಲ್ ಪಾಲ್ ಮಾಡ್ಬಿಟ್ಟೆ, ಅದೇ ನನಗೊಂಥರ ಬೇಜಾರು, ಯಾಕೆ ಈಗ ನಿನಗೆ ಈ ತರ ಬುದ್ಧಿ ಬಂತು ಅಂತ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ಮನೇಲಿ ಜೆಪಿ ಊಟ ಮಾಡ್ತಾ ಇರ್ತಾನೆ. ಹಾಗೆ ಸಿತಾರ ಬಂದಿರ್ತಾಳಲ್ವಾ, ಸೊ ಸಿತಾರಗೋಸ್ಕರ ಊಟ ರೆಡಿ ಮಾಡಿರ್ತಾರೆ. ಬೃಂದ ಎಲ್ಲರಿಗೂ ಊಟ ಬಡಿಸ್ತಾ ಇರ್ತಾಳೆ. ಆಗ ಮಾವ, ಬಾಮ್ಮ ನೀನು ಕೂತ್ಕೋ ಬಾ, ನೀನು ಊಟ ಮಾಡು ಅಂತ ಬೃಂದನ್ನ ಊಟಕ್ಕೆ ಕುಡಿಸ್ತಾನೆ. ಅದೇ ಟೈಮಿಗೆ ಅಲ್ಲಿಗೆ ಭಾರ್ಗವಿ ಬಂದು ತಾನು ಊಟ ಮಾಡೋಕೆ ಕುಂದಿರ್ತಾಳೆ. ಆಗ ಸಿತಾರ, ಏಯ್ ನೀನ್ ಯಾಕೆ ಇಲ್ಲಿಗೆ ಬಂದೆ, ಹೋಗಿ ಆಚೆ ಅಂತ ಹೇಳ್ತಾಳೆ. ಏನಂಟಿ ನೀವ್ ಈ ತರ ಮಾತಾಡ್ತಾ ಇದ್ದೀರಾ, ಅಲ್ಲ ಇದು ನನ್ ಮನೆ, ಆಕ್ಚುಲಿ ನಾನ್ ನಿಮ್ಗೆ ಹೇಳ್ಬೇಕಿತ್ತು, ನೀವೇನೇ ಮಾಡ್ತಾ ಇದ್ದೀರಾ ಇಲ್ಲಿ, ನಡ್ರಿ ಆಚೆ ಅಂತ ಹೇಳ್ಬೇಕಿತ್ತು, ಆದ್ರೆ ನಾನು ಆ ತರ ಸಂಸ್ಕಾರ ಕಲ್ತಿಲ್ಲ, ಅದಕ್ಕೆ ನಾನು ನಿಮ್ಗೆ ಹೇಳಲ್ಲ, ಊಟ ಮಾಡಿ ಊಟ ಮಾಡಿ ಎಂಜಾಯ್ ಮಾಡಿ, ಇವತ್ತೇ ಕೊನೆಯ ದಿವಸ ಅಂತ ಊಟ ಮಾಡ್ಬಿಡಿ ಅಂತ ಹೇಳಿದಾಗ ಕಣ್ ಬಿಟ್ಕೊಂಡು ಭಾರ್ಗವಿನೇ ನೋಡ್ತಾ ಇರ್ತಾರೆ ಜೆಪಿ ಮತ್ತು ಸಿತಾರ.
ಏನ್ ಇವಳು ಈ ತರ ಹೇಳ್ತಾ ಇದ್ದಾಳಲ್ಲ ಅಂತ ಇರೋವಾಗ ಅದು ಹಾಗಲ್ಲ, ನಾಳೆ ಹೇಗಿದ್ರು ನೀವು ಜೈಲ್ ಊಟ ಸವಿಬೇಕಲ್ವಾ, ಸೊ ಇವತ್ತೇ ಕೊನೆಯದಾಗಿ ಊಟ ಮಾಡ್ಬಿಡಿ ಅಂತ ಹೇಳಿದಾಗ, ನೋಡಿದ್ಯಾ ಜೆ ಪಿ ನಿನ್ ಸೊಸೆ ಏನೇನ್ ಮಾತಾಡ್ತಾ ಇದ್ದಾಳೆ ಅಂತ, ನೀನೇನು ತಲೆ ಕೆಡ್ಸ್ಕೊಬೇಡ ಭಾರ್ಗವಿ, ನನ್ ಜೊತೆ ಜೆ ಪಿ ಇದ್ದಾನೆ, ನನ್ನ ಸೋಲೋಕೆ ಅವನು ಬಿಡೋದೇ ಇಲ್ಲ, ನೀನು ಏನು ತಲೆ ಕೆಡ್ಸ್ಕೊಬೇಡ, ನಿನ್ ತಿಪ್ಪರ್ಲಾಗ ಹಾಕಿದ್ರು ನಮ್ಮನ್ನ ಸೋಲ್ಸೋಕೆ ಸಾಧ್ಯನೇ ಇಲ್ಲ ಅಂತ ಸಿತಾರಾ ಭಾರ್ಗವಿಗೆ ಹೇಳ್ತಾ ಇರ್ತಾಳೆ. ಓ ಹೌದಾ, ಹಾಗಿದ್ರೆ ನಿಮ್ಮ ಹತ್ರ ಅವ್ರಿದ್ರೆ ನನ್ನ ಹತ್ರ ನ್ಯಾಯ ಇದೆ, ಅದಕ್ಕೂ ಹೆಚ್ಚಾಗಿ ನನ್ ಗಂಡ ನನ್ ಜೊತೆ ಇದ್ದಾನೆ ಅಂದ್ಮೇಲೆ ನಾನ್ ತಲೆನೇ ಕೆಡ್ಸ್ಕೊಳ್ಳೋದಿಲ್ಲ, ನಾಳೆ ಗೆಲ್ಲೋದು ಸತ್ಯನೇ ಹೊರತು ಅನ್ಯಾಯ ಅಲ್ಲ, ನೋಡ್ತಾ ಇರ್ರಿ ಸತ್ಯ ಬಯಲಾಗೆ ಆಗತ್ತೆ ಅಂತ ಹೇಳ್ತಾ ಇರ್ತಾಳೆ. ಆಗ ಅರ್ಜುನ್ ಅಲ್ಲಿಗೆ ಬರ್ತಾನೆ. ಅರ್ಜುನ್ ಬಂದು, ನೀವೇನು ತಲೆ ಕೆಡ್ಸ್ಕೊಬಿಡಿ ಡ್ಯಾಡ್, ಯಾಕಂದ್ರೆ ನಾಳೆ ನೀವು ಗೆಲ್ಲೋದೇ ಇಲ್ಲ, ನಾಳೆ ಸತ್ಯನೇ ಗೆಲ್ಲೋದು, ಅದಕ್ಕೆ ಕೊನೆಯದಾಗಿ ಎಲ್ರು ಇವತ್ತು ಎಂಜಾಯ್ ಮಾಡ್ಕೊಂಡು ಊಟ ಮಾಡಿ ಅಂತ ಹೇಳಿ ಅರ್ಜುನ್ ಊಟಕ್ಕೆ ಕೂಡ್ತಾನೆ. ಮಾರನೇ ದಿನ ಪೂರ್ಣಿ ಮತ್ತು ಸಿದ್ದವ್ವ ಕೋರ್ಟ್ ಅಲ್ಲಿ ನಿಂತ್ಕೊಂಡಿರ್ತಾರೆ. ಆಗ ಸಿದ್ದವ್ವ, ನನಗಿದೆಲ್ಲ ಬೇಡ ಕಣವ, ನನಗಂತೂ ತುಂಬಾನೇ ಭಯ ಆಗ್ತಿದೆ, ಯಾಕಂದ್ರೆ ಮುಂಚೆ ನನ್ನ ಮಗಳ ವಿಷಯದಲ್ಲಿ ನಾನು ತುಂಬಾನೇ ಅನುಭವಿಸ್ಬಿಟ್ಟಿದೀನಿ, ಆ ಅವಮಾನ ಆ ಮಾತುಗಳು ನನ್ನಿಂದ ಆಗಲ್ಲ, ನನ್ನ ಬಿಟ್ಬಿಡಿ, ನಾನು ನಮ್ಮ ಊರಿಗೆ ಹೋಗ್ಬಿಡ್ತೀನಿ ಅಂತ ಹೇಳ್ತಾಳೆ. ಸಿದ್ದವ್ವ, ಯಾಕೆ ತಲೆ ಕೆಡ್ಸ್ಕೊತೀಯ, ಕಳೆದ ಸರಿ ಆದಂಗೆ ಈ ಸರಿ ನಮ್ಗೆ ಅನ್ಯಾಯ ಆಗಲ್ಲ, ಭಾರ್ಗವಿ ನಮ್ನ ಕಾಪಾಡೇ ಕಾಪಾಡ್ತಾಳೆ, ನ್ಯಾಯನ ಒದಗಿಸ್ತಾಳೆ, ನಿನ್ ಮಗಳ ಆತ್ಮಕ್ಕೆ ಶಾಂತಿ ಸಿಕ್ಕೇ ಸಿಗುತ್ತೆ ಅಂತ ಪೂರ್ಣಿ ಸಿದ್ದವನಿಗೆ ಹೇಳ್ತಾ ಇರ್ತಾಳೆ. ಆಗ ಸಿದ್ದವ್ವ, ಇದು ನನ್ಗೆ ಯಾಕೋ ಗೊತ್ತಿಲ್ಲವಾ, ಈ ಕೋರ್ಟು ಕಚೇರಿ ಅಂದ್ರೆ ನನಗೆ ಮೈ ನಡುಗುತ್ತೆ ಅಂತ ಹೇಳಿದಾಗ, ನನಗೂ ಹಾಗೆ, ನನ್ ಗಂಡ ಲಾಯರೇ ಇರ್ಬೋದು, ಆದ್ರೂ ನಾನು ಒಂದಿನನೂ ಈ ಕಡೆ ತಲೆ ಹಾಕು ಮಲಗಿಲ್ಲ ಗೊತ್ತಾ, ಆದ್ರೆ ಇವತ್ತು ಬಂದಿಲ್ವಾ, ಇವತ್ತು ಒಳ್ಳೇದಾಗತ್ತೆ, ನನ್ ಮನ್ಸು ಹೇಳ್ತಾ ಇದೆ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಶಕ್ತಿ ಪ್ರಸಾದ್ ಕೋರ್ಟ್ಗೆ ಬಂದಿರ್ತಾನೆ. ಆಗ ಜೆ ಪಿಗೆ ಫೋನ್ ಮಾಡಿ, ಜೆ ಪಿ ಎಲ್ಲಿದೀಯಾ, ನಾನು ಅವಾಗ್ಲೇ ಬಂದೆ, ಬೇಗ ಬಾ ಅಂತ ಫೋನಲ್ಲಿ ಮಾತಾಡ್ತಾ ಇರ್ತಾನೆ. ಆಗ ಇವರಿಬ್ರು ಮಾತಾಡೋದನ್ನ ಕೇಳಿ ಒಳಗಡೆ ಹೋಗ್ತಾ ಇರುವಾಗ, ಏನು ಸಿದ್ದವ್ವ ಇಲ್ಲಿ ಬಂದ್ಬಿಟ್ಟಿದ್ಯಾ, ಓ ಇಬ್ರು ಸೇರಿ ಏನಾದ್ರು ಪಿತೂರಿ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇರುವಾಗ, ಪಾಪ ಸಿದ್ದವ್ವ ಶಕ್ತಿ ಪ್ರಸಾದ್ನ ನೋಡಿ ಹೆದರ್ತಾಳೆ. ಯಾಕೆ ಹೆದರ್ತೀರಾ, ಕಳ್ಳರಿಗೆ ಸುಳ್ರಿಗೆ ದರೋಡೆಕೋರರಿಗೆ ಹೆದರಕ್ ಹೋಗ್ಬಾರ್ದು, ಯಾಕಂದ್ರೆ ಅವರೆಲ್ಲ ಕ್ರಿಮಿನಲ್ಸು, ಅವರಿಂದ ಏನ್ ಮಾಡಕ್ ಸಾಧ್ಯ ಹೇಳಿ, ಅವರು ಕೊಲೆ ಮಾಡ್ಬೋದು ಅಷ್ಟೇ, ಬಿಟ್ರೆ ಬೇರೆಯವ್ರ ನೆಮ್ಮದಿ ಹಾಳು ಮಾಡ್ಬೋದು, ಆದ್ರೆ ದೇವ್ರು ಅವ್ರಿಗೆ ಶಿಕ್ಷೆ ಕೊಟ್ಟೆ ಕೊಡ್ತಾನೆ, ಇವತ್ ನೋಡ್ತಾ ಇರಿ ಅವ್ರಿಗೆ ಯಾವ ತರ ಶಿಕ್ಷೆ ಆಗತ್ತೆ ಅಂತ, ಇಷ್ಟು ದಿನ ಸೊಕ್ಕಿಲೆ ಮೆರೆದ್ರಲ್ವಾ, ಇವತ್ತಿನ ದಿವಸ ಅವ್ರಿಗೆ ಏಲಾಗತ್ತೆ ನೋಡ್ತಾ ಇರಿ ಅಂತ ಹೇಳಿದಾಗ ಶಕ್ತಿ, ಏನು ಗಂಡ ಹೆಂಡತಿ ಇಬ್ರು ಬಹಳ ಸ್ಟ್ರಾಂಗ್ ಆಗ್ಬಿಟ್ಟಿದೀರಾ, ಅಲ್ಲ ನನ್ ಮುಂದೆ ನಿಂತ್ಕೊಳ್ಳೋಕೆ ಭಯ ಪಡೋರು ಇವತ್ತೇನು ಇಷ್ಟೊಂದು ಮಾತಾಡ್ತಾ ಇದ್ದೀರಾ ಅಂತ ಪೂರ್ಣಿಗೆ ಹೇಳ್ತಾನೆ. ಅದು ಆಗಿನ ಕಾಲ, ಇವತ್ತು ನನ್ ಮಗಳು ನನ್ ಜೊತೆಗಿದ್ದಾಳೆ, ಸಾಲದಕ್ಕೆ ನನ್ನ ಹಳೆಯನು ನನ್ ಜೊತೆಗಿದ್ದಾನೆ ಅಂದ್ಮೇಲೆ ನಾನ್ಯಾಕೆ ನಿಂಗೆ ಭಯ ಪಡ್ಲಿ, ನಾನು ಮಾತಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗತ್ತೆ. ಸೊ ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ, ಬೈ ಬೈ ಅಂಡ್ ಟೇಕ್ ಕೇರ್.